ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮದುವೆ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನಿನ್ನೆ ಎಪಿಸೋಡ್ ಹೆಂಗಿತ್ತು ಗುರು? ಟಾಸ್ಕ್ ಅಲ್ಲಿ ಆ ಉಸ್ತುವಾರಿನಲ್ಲಿ ಅಶ್ವಿನಿ ಮೇಡಮ್ ಕರೆಕ್ಟಾ ಇಲ್ಲ ಅಂತಂದ್ರೆ ಗಿಲ್ಲಿ ಕರೆಕ್ಟಾ? ನಿಮ್ಮ ಒಪಿನಿಯನ್ ಏನಿದೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಟಾಸ್ಕ್ ಅಲ್ಲಿ ಯಾರು ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ಯಾರು ಸೇಫ್ ಗೇಮ್ ಮಾಡಿದ್ರು ಅಂತ ನಿಮ್ಗೆ ಅನಿಸ್ತು, ಅದನ್ನು ಕೂಡ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಗುರು, ಆನೆಸ್ಟ್ ಆಗಿ ಜೆನ್ಯೂನ್ ಆಗಿ ನನ್ನ ಒಪಿನಿಯನ್ ಅನ್ನು ನಾನು ಸ್ಟ್ರಾಂಗ್ ಆಗಿ ಹೇಳ್ತೀನಿ. ಅದು ನಿಮ್ಮ ಜೊತೆ ಮ್ಯಾಚ್ ಆಗದೆ ಇರ್ಬೋದು, ಅದ್ರ ಜೊತೆಗೆ ಸ್ವಲ್ಪ ಏನಾದರೂ ಹಾರ್ಶ್ ಆಗಿ ಮಾತಾಡಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಎಪಿಸೋಡಲ್ಲಿ ಫ್ಯಾಷನ್ ಶೋ ಇರುತ್ತೆ ಗುರು. ಫ್ಯಾಷನ್ ಶೋ ಯಾರು ಬರೀ ಹುಡುಗಿರು ಮಾತ್ರ ಇರ್ತಾರೆ. ಚೆನ್ನಾಗಿತ್ತು ಗುರು ಫ್ಯಾಷನ್ ಶೋ. ಎಕ್ಸ್ಪೆಷಲಿ ನನಗೆ ಇಷ್ಟ ಆಗಿದ್ದು ಆನೆಸ್ಟ್ ಆಗಿ ರಿಷಾದೇ ಇಷ್ಟ ಆಯಿತು ಗುರು. ಮೇಕಪ್ ಎಲ್ಲ ಸಖತ್ತಾಗಿ ಸೆಟ್ ಆಗಿತ್ತು, ಅದ್ರ ಜೊತೆಗೆ ವಾಕಿಂಗು ಎಲ್ಲ ಚೆನ್ನಾಗಿತ್ತು, ಕ್ಯೂಟ್ ಆಗಿತ್ತು ಅಂತ ನನಗೆ ಅನಿಸ್ತು. ಜಾನ್ವಿ ಅವ್ರದ್ದು ಓವರ್ ಮೇಕಪ್ ಆಗೋಯ್ತು ಗುರು. ಅವರು ಮೇಕಪ್ ಹಾಕಿದ್ರೇ ಓವರ್ ಥರ ಕಾಣಿಸುತ್ತೆ, ಓವರ್ ಮೇಕಪ್ ಆಗೋಯ್ತು. ರಾಶಿದ್ ಬಂದರೆ ಸ್ವಲ್ಪ ವಾಕಿಂಗ್ ಸ್ಟೈಲಲ್ಲಿ ಕುದುರೆ ಜಂಪ್ ಮಾಡ್ತಾ ಇದ್ರು ಅಂತ ನನಗೆ ಅನಿಸ್ತು. ಹೆವಿ ಹೈಟು ಆ ಹೀಲ್ಸ್ಗೆ ಯಾಕೋ ಒಂಥರ ಸೆಟ್ ಆಗಲಿಲ್ಲ ಅಂತ ಅನಿಸ್ತು. ಅದ್ರ ಜೊತೆಗೆ ರಕ್ಷಿತಾ ಮತ್ತೆ ಕಾವ್ಯ ಓಕೆ ಥರ, ಸ್ಪಂದನದು ಅಷ್ಟೇ ಓಕೆ ಥರ. ಇನ್ನು ಅಶ್ವಿನಿ ಮೇಡಮ್ದು ಅದು ಫ್ಯಾಷನ್ ಶೋ ಥರನೇ ನನಗೆ ಯಾಕೋ ಅನಿಸ್ಲೇ ಇಲ್ಲ. ಅದು ನಾರ್ಮಲ್ ಆಗಿದ್ದಂಗೆ ಇತ್ತು, ಯಾವಾಗೂ ವೀಕೆಂಡ್ಗೆ ರೆಡಿ ಆಗ್ತಾರಲ್ವ ಆ ಥರ ಕೂಡ ಇದ್ದಿಲ್ಲ, ಇನ್ನೂ ಸಿಂಪಲ್ ಆಗಿತ್ತು. ಫ್ಯಾಷನ್ ಶೋ ಅನ್ನೋ ಇದೇ ನನಗೆ ಬಂದಿಲ್ಲ. ವಿನ್ನರು ರಿಷಾ ಆಗ್ತಾರೆ. ಟೂ ಗುಡ್, ಚೆನ್ನಾಗಿ ಅನ್ನಿಸ್ತು, ಚೆನ್ನಾಗಿದ್ರು, ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಅದೆಲ್ಲ ಆದಮೇಲೆ ನೆಕ್ಸ್ಟು ರಕ್ಷಿತಾ ಮೈಕು. ಆ ಮೈಕನ್ನು ಉಲ್ಟಾ ಹಾಕೋಬಿಟ್ಟಿರ್ತಾರೆ. ಬಿಗ್ ಬಾಸು ಮೈಕ್ ಸರಿ ಹಾಕೊಳ್ಳಿ ಅಂತ ಹೇಳ್ತಾರೆ. ಇಲ್ಲಿ ಏನು ಮಾಡಬೇಕು, ಕ್ಯಾಪ್ಟನ್ ಪನಿಷ್ಮೆಂಟ್ ಕೊಟ್ಟಿರ್ತಾರೆ, ಎಲ್ಲರ ಹತ್ರ ಹೋಗ್ಬಿಟ್ಟು ಸಾರಿ ಅಂತ ಕೇಳಬೇಕು ಅಂತ. ಧ್ರುವಂತ್ ಇದ್ದಾನೆ ಗುರು, ನಿಜವಾಗ್ಲೂ ಸಿಕ್ಕಾಬಟ್ಟೆ ಪರ್ಸ್ನಲ್ ತಗೊತಾ ಇದ್ದಾನೆ ಗುರು ರಕ್ಷಿತಾ ಮೇಲೆ. ಏನು ಸ್ಪ್ರೇ ಮಾಡಿಕೊಂಡು ನೋಡ ಏನು ರಕ್ಷಿತಾ ಅಂದರೆ ಅಷ್ಟೊಂದು ಚೀಪ್ ಆಗಿಬಿಟ್ಟಿದ್ಯಾ ಧ್ರುವಂತ್ ಅವ್ರಿಗೆ? ಗೊತ್ತಾಗ್ತಾ ಇಲ್ಲ. ತಗೋಬೇಕು ಈ ವೀಕೆಂಡು ಬಂದು ಕ್ಲಾಸ್ ತಗೊಂಡಿಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಸ್ಟ್ರಿಕ್ಟಾಗಿ ಹೇಳ್ಬೇಕು ಗುರು, ಎಷ್ಟು ಹೇಳಿದ್ರು ಅಷ್ಟೇ. ಅವ್ರು ಬೇಕಾಗೆ ಕಂಟೆಂಟ್ಗೋಸ್ಕರ ನೆಗೆಟಿವ್ ಆಗಿ ಮಾಡ್ತಾ ಇದ್ದಾರೆ ಅಷ್ಟೇ. ಎಲ್ಲರೂ ಪ್ರಿಪ್ಲ್ಯಾಂಡಲ್ಲಿ, ಆ ಅಶ್ವಿನಿ ಗ್ಯಾಂಗ್ ಎಲ್ಲ ಪ್ರಿಪ್ಲ್ಯಾಂಡ್. ನಾವು ನೆಗೆಟಿವ್ ಮಾಡಿದ್ರೆ ಉಳ್ಕೊಳ್ಳೋದು ಅಂತ ಅವ್ರಿಗೆ ಗೊತ್ತು, ಮಾತಾಡ್ಕೊಂಡು ಮಾಡ್ತಾ ಇದ್ದಾರೆ ಅಷ್ಟೇ. ಏನು ನೋಡ ಅಂದರೆ ಏನು ಗುರು? ಅದಕ್ಕೆ ಒಂದು ಬೆಲೆ ಬೇಡವಾ? ಅದು ಈ ಕಲ್ಪನಾ ಉಪೇಂದ್ರ ಅದು ಆಡ್ತಾರೆ ನೋಡಿ, ಒಂಥರ ಸಾರಿ ಗೈಸ್, ಸೈಕೋ ಥರ ಆಡ್ತಾ ಇದ್ದಾನೆ ಗುರು. ನಿಜವಾಗ್ಲೂ ಲಿಟ್ರಲಿ ಸೈಕೋ ಥರ ಆಡ್ತಾ ಇದ್ದಾನೆ. ಸಖತ್ ಬೇಜಾರಾಗುತ್ತೆ. ಕರ್ಮ ರಿಟರ್ನ್ಸ್ ಹಂಗೆ ಎಗೈನ್ ಮತ್ತೆ ಅವ್ರು ಮಿಸ್ಟೇಕ್ ಮಾಡ್ತಾರೆ. ಅವಾಗ ಬಂದ್ಬಿಟ್ಟು ಎಂತ ಗೊತ್ತುಂಟ ಗೈಸ್ ಅಂತ ಅಂದ್ಬಿಟ್ಟು ಹಿಂಗೆ ಸ್ಟಾರ್ಟ್ ಮಾಡ್ತಾನೆ. ಮಾನ ಮರ್ಯಾದೆ ಇರಬೇಕು. ಸಾರಿ ಕೇಳೋದನ್ನ ಒಂದು ರೆಸ್ಪೆಕ್ಟ್ಫುಲ್ ಆಗಿ ಕೇಳಬೇಕು. ಅವ್ರು ಸಾರಿ ಕೇಳಕ್ ಬಂದ್ರೇನೋ ನೋಡ, ಇವನು ಸಾರಿ ಕೇಳಕ್ ಹೋದಾಗೇನೋ ಎಂತ ಗೊತ್ತುಂಟ ಗಾಯ್ಸ್ ಅಂತ ಬಾಡಿ ಶೇಕ್ ಮಾಡ್ತಾನೆ. ಮಾನ ಮರ್ಯಾದೆ ಇದ್ರೆ ಸರಿ. ಸಖತ್ ಬೇಜಾರಾಗ್ತಾ ಇದೆ ಗುರು ಧ್ರುವಂತ್ ವಿಚಾರದಲ್ಲಿ ಮಾತ್ರ. ಟೂ ಪರ್ಸನಲ್ ಮಾಡ್ತಾ ಇದ್ದಾನೆ. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಅದಾದಮೇಲೆ ನಾಮಿನೇಷನ್ ಸ್ಟಾರ್ಟ್ ಆಗುತ್ತೆ ಗುರು. ಎಲ್ಲ ಎಕ್ಸ್ಪೆಕ್ಟೆಡೇ ಇದ್ದಿದ್ದು. ಅಭಿನ ನಾಮಿನೇಷನ್ ಕರ್ಕೊಂಬರ್ತಾರೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಮಾಳಿಗೆ ತಗೊಂಡೋಗಿ ಜಡಿತಾರೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಇನ್ನು ಹೊಸದಾಗಿ ಡಿಫ್ರೆಂಟ್ ಏನಿದೆ? ಏನೂ ಇಲ್ಲ. ಬಿಗ್ ಬಾಸು ದೊಡ್ಡದಾಗಿ ಆಕ್ಟಿವಿಟಿ ರೂಮಲ್ಲಿ ಇಟ್ಬಿಟ್ಟು ದೊಡ್ಡ ಅಪರಾಧ ಆಗೋಗಿದೆ. ಏನು ಹೆವಿ ಈ ಅಂತ ಒಂದು ರೇಂಜ್ ಬಿಲ್ಡಪ್ ಆ ನಾಮಿನೇಷನ್ಸ್ ಟಾಸ್ಕ್ಗೆ. ಅಲ್ಲೇನು ಇಲ್ಲ ಗುರು. ದೋಷಿ ಅಂತ ಹೇಳ್ಬಿಟ್ಟು ಇಬ್ಬರನ್ನ ಆಚೆ ಹಾಕ್ಬೇಕಷ್ಟೇ. ನಾಮಿನೇಷನ್ಸ್ ಅಷ್ಟೇ, ಸಿಂಪಲ್. ಇಬ್ಬರನ್ನ ಹೇಳ್ಬೇಕು, ಯಾಕೆ ರೀಸನ್ನು ಅಂತ ಹೇಳ್ಬೇಕು. ಫಸ್ಟು ಕ್ವಿಕ್ಕಾಗಿ ಹೇಳ್ಕೊಂಡು ಹೋಗ್ತೀನಿ. ರಕ್ಷಿತಾ ಬರ್ತಾರೆ. ರಕ್ಷಿತಾ ಬಂದು ರಿಷಾ ಮತ್ತೆ ಧ್ರುವನ ನಾಮಿನೇಟ್ ಮಾಡಿಬಿಟ್ಟು ರೀಸನ್ಸ್ ಓಕೆ ಗುರು ಪರವಾಗಿಲ್ಲ ಚೆನ್ನಾಗಿ ಹೇಳ್ತಾರೆ. ಅದಾದಮೇಲೆ ಸೂರಜ್ ಬರ್ತಾನೆ. ಎಗೈನ್ ಧ್ರುವ ಮತ್ತೆ ಅಭಿ ಹೆಸರು ತಗೊತಾನೆ. ಇಲ್ಲಿ ರೀಸನ್ಸು ಸೂರಜ್ದು ಪರವಾಗಿಲ್ಲ ಗುರು, ಸ್ವಲ್ಪ ಆಚೆ ಇದ್ರು ಕೂಡ ಧ್ರುವಂತ್ ವಿಚಾರದಲ್ಲಿ ಕರೆಕ್ಟಾಗಿ ರೀಸನ್ಸನ್ನು ಹೇಳಿದ್ರು ಅಂತ ನನಗೆ ಅನಿಸ್ತು. ಅದಾದಮೇಲೆ ರಿಷಾ ಬರ್ತಾರೆ. ಮಾಳು ಅಭಿ ಬಂದು ಸೇಫ್ ಗೇಮ್ ಮಾಡ್ತಾ ಇದ್ದಾನೆ, ಎಲ್ಲ ಶಾಡೋದಲ್ಲಿದ್ದಾನೆ. ಮಾಳು ಬಂದರೆ ರೀಸನ್ಸ್ ಸರಿ ಇಲ್ಲ, ಲಾಸ್ಟ್ ಟೈಮ್ ನಾಮಿನೇಷನ್ ಮಾಡಬೇಕಾದ್ರೆ ಅಂತಂದ್ಬಿಟ್ಟು ಇದೇ ರೀಸನ್ಸೇ. ಅದಾದಮೇಲೆ ಧ್ರುವ ಬರ್ತಾನೆ. ಧ್ರುವ ಬಂದು ಅಭಿ ಮತ್ತೆ ಮಾಳು, ಎಗೈನ್ ಮಾಳು ಮೇಲೆ ನಾಮಿನೇಷನ್ ರೀಸನ್ಸು. ಮತ್ತು ಅಭಿ ಅಂತ ಬಂದಾಗ ಎಲ್ಲೂ ಕಾಣಿಸ್ಕೊತಾ ಇಲ್ಲ ಅಂತ ಅಂದ್ಬಿಟ್ಟು ಅದೇ ರೀಸನ್ನು. ನನಗೆ ಸರ್ಪ್ರೈಸಿಂಗ್ ಆಗಿದ್ದು ಕಾವ್ಯದ ಗುರು. ಕಾವ್ಯ ಬಂದು ಎಗೈನ್ ಅಭಿ ಮತ್ತೆ ಮಾಳುನ ಮಾಡ್ತಾರೆ.
ಅವ್ರ ಜೊತೆನೇ ಇದ್ದು ಅವ್ರಿಗೆ ನಾಮಿನೇಟ್ ಮಾಡ್ತಾರೆ. ಬಟ್ ಇದು ತಪ್ಪಲ್ಲ ಗುರು. ಆನೆಸ್ಟ್ ಆಗಿ ಇದನ್ನ ಒಂದ್ಸಲ ಅವ್ರು ಮಾತಾಡ್ಬೇಕಾಗಿತ್ತು ಅಂತ ನನಗೆ ಅನಿಸ್ತು. ಅಭಿ ಅವ್ರ ಜೊತೆ ಓಪನ್ ಅಪ್ ಆಗಿ ಹೇಳ್ಬೇಕಾಗಿತ್ತು, ನೀನ್ ಈ ತರ ಮಾಡ್ತಾ ಇದೀಯಾ, ಓಪನ್ ಅಪ್ ಆಗಿ ಆಡು ಅಂತ. ಏಕಾಏಕಿ ನಾಮಿನೇಷನ್ಸ್ ತಗೋಬರ್ಬಾರ್ದಾಗಿತ್ತು ಅಂತ ನನಗೆ ಅನಿಸ್ತು. ಯಾಕಂತಂದ್ರೆ ಫ್ರೆಂಡ್ಶಿಪ್ ಅಲ್ಲಿ ಇದ್ರಲ್ವಾ, ಅದಕ್ಕೋಸ್ಕರ ಆ ತರ ಅನಿಸ್ತು. ನೆಕ್ಸ್ಟ್ ಮಾಳು ಬರ್ತಾನೆ. ಮಾಳು ಬಂದು ಸೂರಜ್ ಮತ್ತೆ ರಾಶಿಕಾನ್ ಆಗ್ತಾನೆ. ಇಬ್ಬರು ಪ್ರೀತಿಯ ಪಾರಿವಾಳಗಳು ಅಂತ ಅಂದ್ಬಿಟ್ಟು ಸಖತ್ತಾಗಿ ಆಗ್ತಾನೆ ಗುರು. ಪ್ರೇಮ ಪಕ್ಷಿಗಳು ಅವ್ರದೇ ಆದ ಒಂದು ವೇನಲ್ಲಿ ಇದ್ದಾರೆ, ಬಿಗ್ ಬಾಸ್ ಆಟದಲ್ಲಿ ಇಲ್ಲ ಅಂತ ಚೆನ್ನಾಗಿ ಆಗ್ತಾನೆ. ಅದಾದ್ಮೇಲೆ ಸ್ಪಂದನ ಬರ್ತಾರೆ. ಸ್ಪಂದನ ಬಂದು ರಿಷಾ ಮತ್ತೆ ರಾಶಿಕನ್ಗೆ ಆಗ್ತಾರೆ. ಎಕ್ಸ್ಪೆಕ್ಟೆಡ್ ಗುರು. ಸ್ಪಂದನ ಸ್ವಲ್ಪ ರೀಸನ್ಸ್, ಸ್ಟ್ರಾಂಗ್ ಆಗಿ ಆರ್ಗ್ಯುಮೆಂಟ್ಸ್ ಅನ್ನ ಹೇಳ್ತಾರೆ ಗುರು, ಪರವಾಗಿಲ್ಲ. ಸ್ಪಂದನ ಟಾಸ್ಕ್ ಎಲ್ಲ ಏನು ಇಲ್ಲ, ಬಟ್ ರೀಸನ್ಸ್ ಹೇಳ್ಬೇಕಂದ್ರೆ ಪರ್ಫೆಕ್ಟ್ ಆಗಿ ಹೇಳ್ತಾರೆ ಅಂತ ನನ್ಗನಿಸ್ತು. ಧನು ಬಂದಾಗ ಧನು ಕರೆಕ್ಟ್ ರೀಸನ್ಸ್ ಅನ್ನ ಕೊಟ್ಟ. ಈ ಕಡೆ ರಕ್ಷಿತಾ ಕೊಟ್ಬಿಟ್ಟು ರಕ್ಷಿತಂದು ಲಾಸ್ಟ್ ಟೈಮ್ ಮಿಸ್ಟೇಕ್ ಆಗಿದ್ದು ಹೇಳ್ದ. ಈ ಕಡೆ ಬಂದಾಗ ಮಾಳು ರೀಸನ್ಸ್ ಅನ್ನ ಸರಿಯಾಗಿ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಅದನ್ನ ಹೇಳ್ತಾನೆ. ರಾಶಿ ಬಂದಾಗ ಧ್ರುವ ಮತ್ತೆ ಸ್ಪಂದನ ಹೆಸರು ತಗೊಂತಾರೆ. ನೆಕ್ಸ್ಟ್ ಗಿಲ್ಲಿ ಬಂದಾಗ ಗಿಲ್ಲಿ ಕರೆಕ್ಟ್ ಆಗಿ ಹೇಳ್ತಾನೆ ಗುರು. ಈ ಕಡೆ ಅಭಿ ಕಾಣೆ ಆಗ್ತಾ ಇಲ್ಲ ಒಂದು, ಇನ್ನೊಂದ್ ಕಡೆ ಧನು ಗುರು. ಯಾರೇನಾದ್ರು ಅಂದ್ಕೊಳ್ಳಿ, ತುಂಬಾ ಸೇಫ್ ಗೇಮ್ ಮಾಡ್ತಾ ಇದ್ದಾರೆ. ನಾನು ಧನುನ ಒನ್ ಆಫ್ ದಿ ಟಫ್ ಕಂಟೆಂಡರ್ ಆಗಿ ನೋಡ್ತಾ ಇದ್ದೀನಿ. ಈ ತರ ಸೇಫ್ ಆಡೋದು ಬೇಕಾಗಿಲ್ಲ ಅಂತ ನನ್ಗೆ ಅನ್ಸುತ್ತೆ ಗುರು. ಅವ್ರ ಜೊತೆನೂ ಓಕೆ, ಇವ್ರ ಜೊತೆನೂ ಓಕೆ, ಹಂಗಲ್ಲ ಹಿಂಗೆ ಅದು ಬೇಕಾಗಿಲ್ಲ. ಓಪನ್ ಅಪ್ ಆಗಿ ಆಟ ಆಡಬೇಕಾಗಿತ್ತು ಅಂತ ಧನು ನನ್ನ ಒಪಿನಿಯನ್. ತುಂಬಾ ಸೇಫ್ ಆಡ್ತಾ ಇದ್ದಾರೆ ಇವ್ರು ಮಾತ್ರ, ಧನು ಮಾತ್ರ. ಅದಾದ್ಮೇಲೆ ನೆಕ್ಸ್ಟ್ ಅಭಿ ಬರ್ತಾರೆ. ರಿಷಾ ಮತ್ತೆ ಸೂರಜನ್ನ ನಾಮಿನೇಟ್ ಮಾಡ್ತಾರೆ. ಕೊನೆಯದಾಗಿ ಜಾನು ಅಶ್ವಿನಿ ಇಬ್ರು ಬರ್ತಾರೆ. ಜಾನು ಬಂದು ಅಭಿ ಮತ್ತು ಮಾಳುನ ಮಾಡ್ತಾರೆ. ಅಶ್ವಿನಿ ಬಂದು ಸ್ಪಂದನ ಮತ್ತೆ ರಿಷಾನ ಮಾಡ್ತಾರೆ ಗುರು. ರಿಷಾನ ಮಾಡಿದ್ದು ನನಗೆ ಸ್ವಲ್ಪ ಸರ್ಪ್ರೈಸಿಂಗು, ಜೊತೆಲಿದ್ರು ಆದ್ರೂ ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಎಲ್ಲ ಓವರ್ ಆಗಿ ನೋಡಿದಾಗ ಎಲ್ಲ ಒಳ್ಳೆ ಒಳ್ಳೆ ರೀಸನ್ಸ್ ಅನ್ನ ಕೊಟ್ಟರು. ಕೊನೆಯದಾಗಿ ಒಂದು ಆಪ್ಷನ್ ಕೊಡ್ತಾರೆ. ಕ್ಯಾಪ್ಟನ್ ಒಬ್ಬರನ್ನ ಡೈರೆಕ್ಟ್ ನಾಮಿನೇಟ್ ಮಾಡಬೇಕು ಅಂದಾಗ ರಕ್ಷಿತನ ನಾಮಿನೇಟ್ ಮಾಡಿಬಿಟ್ಟು, ಲಾಸ್ಟ್ ಟೈಮ್ ಅವರು ಇವ್ರು ನಾಮಿನೇಟ್ ಆಗಿ ಮಾಡಿದ್ರಲ್ವಾ, ಅದಕ್ಕೆ ಇವ್ರು ಮಾಡ್ತಾರೆ. ಒಂಥರ ರಿವೆಂಜ್ ನಾಮಿನೇಷನ್ಸ್ ಅಂತ ಹೇಳ್ಬೋದು ರಕ್ಷಿತಾ ಮೇಲೆ. ಬಟ್ ಓಕೆ, ಪರವಾಗಿಲ್ಲ, ರೀಸನ್ಸ್ ಅನ್ನ ಕೊಟ್ಟರು. ಇನ್ಮೇಲೆ ಆದ್ರೂ ರಕ್ಷಿತಾ ತಿದ್ದುಕೊಳ್ಳಿ ಅನ್ನೋದು ನನ್ನ ಒಪಿನಿಯನ್. ಓವರ್ ಆಗಿ 10 ಜನ ನಾಮಿನೇಟ್ ಆಗ್ತಾರೆ ಗುರು. ರಕ್ಷಿತಾ, ಅಭಿ, ಮಾಳು, ರಿಷಾ, ಧ್ರುವ, ರಾಶಿಕಾ, ಸೂರಜ್. ಅದ್ರ ಜೊತೆಗೆ ಸ್ಪಂದನ ಡೈರೆಕ್ಟ್ ಆಗಿ ಇಬ್ರು ನಾಮಿನೇಟ್ ಆಗಿರ್ತಾರೆ. ಜಾನು ಮತ್ತೆ ಅಶ್ವಿನಿ. ಟೋಟಲ್ ಆಗಿ 10 ಜನ ಕೂಡ ನಾಮಿನೇಟ್ ಆಗ್ತಾರೆ. ತುಂಬಾ ಇಂಟ್ರೆಸ್ಟಿಂಗ್ ಇದೆ ಈ ವಾರ ಡಬಲ್ ಎಲಿಮಿನೇಷನ್ ಇರೋ ಚಾನ್ಸಸ್ ತುಂಬಾ ಹೈ ಆಗಿದೆ. ನೆಕ್ಸ್ಟ್ ಬಂದಾಗ ಈ ಗಿಲ್ಲಿ ಮತ್ತೆ ಕಾವ್ಯ ವಿಚಾರ ಗುರು. ಗಿಲ್ಲಿ ಕಾವ್ಯನ ವಿಚಾರ ನೋಡಿದ್ರೆ ಕಾವ್ಯ ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದಾಳೆ ಅಂತ ನನ್ಗೆ ಅನಿಸ್ತಾ ಇದೆ ಗುರು. ಗಿಲ್ಲಿ ಬಿಟ್ಬಿಡ್ಬೇಕು, ಕಾವ್ಯ ವಿಚಾರ ಬಿಟ್ಬಿಟ್ಟು ಅವ್ನ ಆಟ ಅವನ್ನ ಆಡ್ಕೋಬೇಕು. ಸುಮ್ಮನೆ ಆ ಗಿಲ್ಲಿಗಿರಷ್ಟು ಕ್ಲಾರಿಟಿ, ಮೆಚುರಿಟಿ ಕಾವ್ಯನ್ಗಿಲ್ಲ ಅಂತ ಅನಿಸ್ತಾ ಇದೆ. ಗಿಲ್ಲಿ ಕುತ್ಕೊಂಡು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ, ಈ ತರ ಅಲ್ಲ ಈ ತರ ಅಂತ ಅಂದ್ಬಿಟ್ಟು. ಬಟ್ ಓವರ್ ಥಿಂಕ್ ಮಾಡ್ಬಿಟ್ಟು, ನಮಗ್ ಗೊತ್ತು ನಿಮ್ಗೆ ಆಚೆ ಕಡೆ ಬೇರೆ ಇರ್ಬೋದು, ಬೇರೆ ಬಾಂಡಿಂಗ್ ಇರ್ಬೋದು, ಅದಕ್ಕೋಸ್ಕರ ನೀವು ಒಳಗಡೆ ಇಷ್ಟೊಂದು ಅದನ್ನ ಒತ್ತಿ ಹೇಳ್ತಾ ಇದ್ದೀರಂತ ಗೊತ್ತು. ಬಟ್ ಗಿಲ್ಲಿನೇ ಹೇಳ್ತಾ ಇದ್ದಾನಲ್ಲ ಏನು ಇಲ್ಲ ಅಂತ ಅಂದ್ಬಿಟ್ಟು, ನೀವು ಕಂಟೆಂಟ್ಗೋಸ್ಕರ ಅಂತಂದ್ರೆ ಕಂಟೆಂಟ್ ಏನು ಪ್ಲಾನ್ ಮಾಡ್ಕೊಂಡು ಬರೋಕ್ಕಾಗುತ್ತಾ? ಏನೋ ಒಂದು ಪೆನ್ನು ಬುಕ್ ಎತ್ಕೊಂಡು ನಾನು ಇವತ್ತು ಕಾವ್ಯನ ಜೊತೆ ಹಿಂಗಿರ್ಬೇಕು ಅಂತ ಬರ್ಕೊಳಕ್ಕಾಗುತ್ತಾ? ಆನ್ ದಿ ಸ್ಪಾಟ್ ಹೆಂಗ್ ಬರುತ್ತೋ ಸ್ಪಾಂಟೇನಿಯಸ್ ಆಗಿ ಹೋಗ್ತಾ ಇರ್ತಾರೆ. ಅದು ಗೊತ್ತು ತಾನೆ, ಕ್ಲಾರಿಫೈ ಮಾಡ್ಕೊಂಡಿರ್ತಾನೆ. ಮತ್ತೆ ಅದನ್ನ ರಬ್ಬರ್ ತರ ಎಳ್ದು ತುಂಬಾ ಡ್ರ್ಯಾಗ್ ಮಾಡ್ತಾ ಇದ್ದಾರಪ್ಪ ನಿಜವಾಗ್ಲೂ ಗುರು. ಫಸ್ಟ್ 2-3 ವೀಕ್ಸ್ ಇದ್ದಿದ್ದು ಕಾವ್ಯ ಇವಾಗ ಇಲ್ಲ ಗುರು. ತುಂಬಾ ಕಾವ್ಯ ಕೂಡ ಸೇಫ್ ಆಡ್ತಾ ಇದ್ದಾರೆ. ಆನೆಸ್ಟ್ ಮೈ ಒಪಿನಿಯನ್ ಗುರು. ಕಾವ್ಯ ಅಂದ್ರೆ ನಂಗೆ ತುಂಬಾ ಇಷ್ಟ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅವ್ರ ಗೇಮ್ ಅಂದ್ರೆ ತುಂಬಾ ಇಷ್ಟ. ಬಟ್ ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, ತುಂಬಾ ಸೇಫ್ ಆಡ್ತಾ ಇದ್ದಾರೆ. ತುಂಬಾ ಅಂದ್ರೆ ತುಂಬಾ ಸೇಫ್ ಆಡ್ತಾ ಇದ್ದಾರೆ. ಎಲ್ಲಿ ಹೋದ್ರೆ ಅಶ್ವಿನಿ ಮೇಡಮ್ ಜೊತೆ ಫೈಟ್ ಮಾಡಿ ಆರ್ಗ್ಯುಮೆಂಟ್ ಮಾಡಿ ಬಂದಿದ್ದು ಕಾವ್ಯ ಎಲ್ಲೋಯ್ತು? ಇಲ್ಲ. ಅದೆಲ್ಲ ಆದ್ಮೇಲೆ ನೆಕ್ಸ್ಟು ಬಿಗ್ ಬಾಸ್ ಕೂರಿಸ್ತಾರೆ. ಕೂರಿಸ್ಬಿಟ್ಟು ಈ ವಾರ ಟಾಸ್ಕ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಇಬ್ಬರು ಮಾಲೀಕರು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಯಾರು ಮಾಲೀಕರು? ಈ ಕಡೆ ಗುಲಾಮ ಮತ್ತೆ ಆ ಕಡೆ ಐ ಆಮ್ ಸಾರಿ ಅಂತ ಹೇಳಿಸ್ಕೊಂಡಿದ್ದ, ರೂಲ್ಸ್ ಬ್ರೇಕ್ ಮಾಡ್ಕೊಂಡಿದ್ದ ಅಶ್ವಿನಿ ಅಂತಾರೆ. ಅವ್ರು ಗೆಲ್ಲಬೇಕು ಅಂತಂದ್ರೆ ಜೊತೆಯಲ್ಲಿರೋರು ಕಂಬಳ ತರ ಕೋಣಗಳು ಗೆಲ್ಲಬೇಕು ಅಂತ ಅಂದ್ಬಿಟ್ಟು ಟೀಮಲ್ಲಿ ನೀವು ಯಾರನ್ನ ಬೇಕಾದ್ರೂ ಆಯ್ಕೆ ಮಾಡ್ಕೋಬಹುದು. ಟೀಮಲ್ಲಿರೋರು ಗೆದ್ರೆ ಕಾಲಕ್ಕೆ ಚೇಂಜ್ ಮಾಡ್ಕೋಬಹುದು. ಅದನ್ನ ಟೀಮಲ್ಲಿರೋರು ಗೆದ್ರೆ ಕ್ಯಾಪ್ಟನ್ ವಿನ್ ಆಗ್ತಾರೆ, ಟೀಮಲ್ಲಿರೋರು ವಿನ್ ಆಗ್ತಾರೆ, ಕ್ಯಾಪ್ಟನ್ ಸೀರೀಸ್ಗೆ ಹೋಗ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಎಲ್ಲರೂ ಶುರು ಮಾಡ್ತಾರೆ ಅವ್ರವ್ರ ಪ್ರಯತ್ನಗಳು, ಮನವೊಲಿಸೋ ಪ್ರಯತ್ನ, ನಂಪರಾಡಿ ಅಂತ. ಒಂಥರ ಹೆಂಗೆ ಅಂತಂದ್ರೆ ಈ ಎಲೆಕ್ಷನ್ಗೆ ಕ್ಯಾಂಪೇನಿಂಗ್ ಮಾಡ್ತಾರಲ್ವಾ, ಓಟ್ ನಮಗಾಕಿ ಅನ್ನೋ ತರ ನಂಪರಾಡಿ ಅಂತ ಕ್ಯಾಂಪೇನ್ ಮಾಡ್ತಾರೆ. ಅಶ್ವಿನಿ ಮೇಡಮ್ ತುಂಬಾ ಆಕ್ಟಿವ್ ಆಗಿ ಎಲ್ಲರ ಜೊತೆನೂ, ಇಂಥವ್ರ ಜೊತೆ ನಾನು ಮಾತಾಡಲ್ಲ ಅಂತೇನಿಲ್ಲ, ಎಲ್ಲರ ಜೊತೆನೂ ಮಾತಾಡ್ತಾರೆ. ಬಟ್
ಗಿಲ್ಲಿ ಕೆಲವೊಬ್ರಿಗೆ ಮಾತ್ರ ಫೋಕಸ್ ಮಾಡ್ದ, ನನಗಿಷ್ಟೇ ಸಾಕು, ನಾನು ಅವ್ರನ್ನೇನು ಕೇಳೋದೇ ಇಲ್ಲ, ಅವ್ರು ನಮ್ಗೆ ಆಡೋದೇ ಇಲ್ಲ ಅನ್ನೋ ಥರ ಗಿಲ್ಲಿ ಇಲ್ಲಿ ಇದು ಮಾಡ್ಕೊಂಡ. ನೆಕ್ಸ್ಟ್ ಬಿಗ್ ಬಾಸು ಒಂದು ಟಾಸ್ಕ್ ಅನ್ನ ಕೊಡ್ತಾರೆ, ಡ್ರಮ್ ಟಾಸ್ಕ್. ಪಲ್ಲಕ್ಕಿ ಥರ ಹೊತ್ಕೊಂಡಿರ್ಬೇಕು, ಮಿತ್ತವ್ರು ತಗೊಂಡೋಗಿ ನೀರು ಹಾಕ್ಬೇಕು, ಸೆಂಟ್ರಲ್ ಒಬ್ರು ಡಿಫೆಂಡ್ ಮಾಡ್ಕೊಳ್ಳೋರು ಇರ್ತಾರೆ. 3 ಜನ ಹುಡುಗಿರು, 2 ಹುಡುಗರು. ಪಲ್ಲಕ್ಕಿ ಹೊರೋದಕ್ಕೆ ಹುಡುಗರು ಇರಬೇಕು ಅಂತ ಹೇಳ್ತಾರೆ. ಅಶ್ವಿನಿ ಟೀಮಿಂದ ಅಭಿ ಮತ್ತೆ ಧನು ಇಬ್ಬರು ಇರ್ತಾರೆ. ತಗೊಂಡೋಗಿ ಹಾಕೋದಕ್ಕೆ ಜಾನ್ವಿ ಮತ್ತೆ ರಿಷಾ ಇರ್ತಾರೆ. ಸೆಂಟ್ರಲ್ಲಿ ರಕ್ಷಿತಾ ಇರ್ತಾರೆ ಗುರು, ಡಿಫೆಂಡ್ ಮಾಡ್ಕೊಳ್ಳೋಕೆ ಅಶ್ವಿನಿ ಮೇಡಮ್ ಕಡೆ. ಈ ಕಡೆ ಸೂರಜು ಮತ್ತೆ ರಘುವಣ್ಣ ಇರ್ತಾರೆ, ಘಟಾನುಘಟಿಗಳೇ. ಬಕೆಟ್ ತಗೊಂಡೋಗಿ ಹಾಕೋದಕ್ಕೆ ಕಾವ್ಯ ಮತ್ತೆ ಸ್ಪಂದನ ಇರ್ತಾರೆ. ಡಿಪೆಂಡ್ ಮಾಡೋದಕ್ಕೆ ರಾಶಿ ಇರ್ತಾರೆ. ಗುರು ಈ ಟಾಸ್ಕಲ್ಲಿ ಫಸ್ಟ್ ಬ್ಲೆಂಡರ್ ಏನು ಗೊತ್ತಾ? ಗಿಲ್ಲಿ ಸ್ಟ್ರಾಟಜಿನೇ ಬ್ಲೆಂಡರು. ಹೌದು, ನೀರು ತಗೊಂಡೋಗಿ ತುಂಬಬೇಕು ಅಂದಾಗ ಅಷ್ಟಾಂಗಾಗಿರೋರನ್ನ ಆಯ್ಕೆ ಮಾಡ್ಕೋಬೇಕು. ಕಾವ್ಯ ಸ್ಪಂದನನ ಆಯ್ಕೆ ಮಾಡ್ಕೊಂಡು ಆ ಬಕೆಟ್ ಎತ್ತೋದಕ್ಕೆ ಸ್ಪಂದನ ಕೈಯೆಲ್ಲ ನಡುತ್ತಾ ಇದೆ ಗುರು, ಆಗ್ತಾ ಇಲ್ಲ. ಕಾವ್ಯ ಆದ್ರೆ ನಿಂತ್ಕೊಂಡಿದ್ದಾರೆ. ಈ ಟಾಸ್ಕಲ್ಲಿ ಲಿಟ್ರಲಿ ನನಗೆ ಯಾರು ಪರ್ಫಾರ್ಮೆನ್ಸ್ ಇಷ್ಟ ಆಯಿತು ಅಂತಂದ್ರೆ, ಹಾನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ ಗುರು, ರಕ್ಷಿತಾ ಮತ್ತೆ ರಿಷಾ ಇಬ್ಬರು ಪರ್ಫಾರ್ಮೆನ್ಸು ಸೂಪರ್ ಎಕ್ಸ್ಟ್ರಾಡಿನರಿ ಇತ್ತು ಗುರು. ರಕ್ಷಿತಾ ಡಿಪೆಂಡ್ ಮಾಡಿದ್ದು ಸಖತ್ತಾಗಿತ್ತು, ರಾಶಿ ಡಿಪೆಂಡ್ ಮಾಡ್ತಾ ಇದ್ರು, ರಿಷಾ ಹೋಗಿ ವಾಟರ್ ಹಾಕಿದ್ದು ತುಂಬ ಸಖತ್ತಾಗಿತ್ತು ಗುರು. ಇಲ್ಲಿ ಅಶ್ವಿನಿ ಮೇಡಮ್ಮು ಗಿಲ್ಲಿ ಹೆವಿ ಫೈಟ್ಗಳಾಗುತ್ತೆ. ಇಲ್ಲಿ ಮಿಸ್ಟೇಕ್ ಏನು ಗೊತ್ತಾ? ಫಸ್ಟ್ ಕರೆಕ್ಟಾಗಿ ಅವ್ರವ್ರ ಉಸ್ತುವಾರಿ ಅವ್ರವ್ರು ನೋಡ್ಕೋಬೇಕಾಗಿತ್ತು. ಅಶ್ವಿನಿ ಮೇಡಮ್ ಕೊಟ್ಟಿದ್ದು ಅಶ್ವಿನಿ ಮೇಡಮ್ ನೋಡ್ಕೋಬೇಕಾಗಿತ್ತು, ಗಿಲ್ಲಿ ಕೊಟ್ಟಿದ್ದು ಗಿಲ್ಲಿ ನೋಡ್ಕೋಬೇಕಾಗಿತ್ತು. ಇಲ್ಲಿ ಆಪೋಸಿಟ್ ಟೀಮ್ಗಳದ್ದು ಕೊಟ್ಟಿದ್ರಲ್ವಾ, ಅಶ್ವಿನಿ ಮೇಡಮ್ ಬಂದು ಅವ್ರಿಗೆ ಏನು ಉಸ್ತುವಾರಿ ಕೊಟ್ಟಿದ್ದಾರೆ ಅದರ ಮೇಲೆ ಫೋಕಸ್ ಮಾಡ್ತಾ ಇಲ್ಲ, ಗಿಲ್ಲಿ ಹೆಂಗ್ ಮಾಡ್ತಾ ಇದ್ದಾನೆ ಅನ್ನೋದನ್ನ ಫೋಕಸ್ ಮಾಡ್ತಾ ಇದ್ದಾರೆ. ಈ ಗಿಲ್ಲಿಗಾದ್ರೆ ಅಶ್ವಿನಿ ಮೇಡಮ್ ಏನು ಮಾಡ್ತಾವ್ರೆ ಅನ್ನೋದು ಫೋಕಸ್ ಕೂಡ ಮಾಡ್ತಾ ಇಲ್ಲ. ಗಿಲ್ಲಿ ಬಿಟ್ಬಿಟ್ಟಿದ್ದಾನೆ, ಉಸ್ತುವಾರಿ ಸರಿಯಾಗಿ ಮಾಡಲಿಲ್ಲ ಗಿಲ್ಲಿ. ನಿಜವಾಗ್ಲು ಅಶ್ವಿನಿ ಮೇಡಮ್ ಆದ್ರೆ ತುಂಬಾ ಲಿಟ್ರಲಿ ಬೇಜಾರಾಯ್ತು ಗುರು. ಅಲ್ಲಿ ಬಿಗ್ ಬಾಸ್ ಹೋಗಿತಾರೆ, ಆ ಪಲ್ಲಕ್ಕಿ ತರ ಇಟ್ಕೊಂಡಿರ್ತಾರೆ, ಆ ಡ್ರಮ್ ಇದನ್ನ ಸೈಡ್ಗೆ ಇಟ್ಕೊಂಡಿರ್ತಾರೆ, ಕರೆಕ್ಟಾಗಿ ಒಂದು ಇದ್ರ ಮೇಲೆ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಇಂಟು ಮಾರ್ಕ್ ಮೇಲೆ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಬಟ್ ಅವ್ರು ಇಟ್ಕೊಳ್ಳಲ್ಲ, ಮತ್ತೆ ಅಗೇನ್ ಅದೇ ತರ ಇರ್ತಾರೆ. ಧನು ಮತ್ತೆ ಅಭಿ ಆದ್ರೆ ಈ ತರ ಉಲ್ಟಾ ಮಾಡ್ತಾರೆ. ಈ ಕಡೆ ಕಾವ್ಯ ಎಳ್ಕೊಬಂದು ವಾಟರ್ ಹಾಕಕ್ಕೆ ಹೋಗ್ತಾಳೆ, ಅದಕ್ಕೂ ಮೊದಲು ಆ ಕಡೆ ಜಾನ್ವಿ ಎಳ್ಕೊಂಡು ವಾಟರ್ ಹಾಕ್ತಾಳೆ. ಅಶ್ವಿನಿ ಏನು ಮಾತಾಡಲ್ಲ, ಸುಮ್ಮನೆ ಸೈಲೆಂಟ್ ಆಗಿರ್ತಾರೆ. ಈ ಕಡೆ ಗಿಲ್ಲಿ ಬಂದು ಮಾತಾಡ್ತಾನೆ, ಅಭಿ ಬಂದು ಬಕೆಟ್ ಹೊಡಿತಾನೆ, ಕಾಲಲ್ಲಿ ಒದಿತಾನೆ. ಅಭಿಯಿಂದ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಗುರು, ಇದನ್ನ ಲಿಟ್ರಲಿ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ನಾವು ಕೆಲವೊಂದು ವ್ಯಕ್ತಿಗಳನ್ನ ಒಂದೇ ಆ್ಯಂಗಲ್ ಅಲ್ಲಿ ಕೆಲವೊಂದು ಆ್ಯಂಗಲ್ ಅಲ್ಲಿ ನಾವು ನೋಡಿರ್ತೀವಿ, ಬಟ್ ಯಾಕೋ ತುಂಬಾ ಧನು ಎಲ್ಲದರಲ್ಲೂ ಪರ್ಫೆಕ್ಟ್ ಗುರು. ಬಟ್ ಯಾಕೋ ತುಂಬಾ ಸೇಫ್ ಗೇಮ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಗುರು. ಆ ಡ್ರಮ್ನೆಲ್ಲ ಉಲ್ಟಾ ಮಾಡಿ, ಅವರು ಉಲ್ಟಾ ಮಾಡಿದ್ರು, ಬಟ್ ಆದ್ರೆ ಧನು ಮೇಲೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಆನೆಸ್ಟ್ ಇದ್ದಾರೆ ಅಂತ ಅಂದ್ಬಿಟ್ಟು. ಧನು ಅಭಿ ಬೇಡ ಅಭಿ, ನಮ್ ಗೇಮ್ ಇದೆಯಾ, ನಾವು ಏನೋ ಆಡೋಣ ಅಂತ ಅಂದ್ಬಿಟ್ಟು ಸ್ಟ್ಯಾಂಡ್ ತಗೊಂಡಿದ್ರೆ ಹೆಂಗಿರ್ತಾ ಇತ್ತು, ಹೀರೋ ಆಗ್ಬೋದಾಗಿತ್ತು ಧನು. ನಿಜವಾಗ್ಲೂ ಸಖತ್ ಬೇಜಾರಾಯ್ತು. ಜಾನ್ವಿನ ನೋಡಿದ್ರೆ ಲೇಡಿ ಗುಂಡಾನೆ. ಏನ್ ಗುರು ರಾಶಿಕನ್ ಮೇಲೆ ಚೀಪು 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 ಥೂ ಅಂತಾರೆ. ಬೇಕಿತ್ತಾ? ತುಂಬಾ ವರಸ್ಟ್ ಗುರು ಜಾನು, ಮಾತ್ರ ವರಸ್ಟ್. ಸಿಂಪಲ್ ಗುರು, ಮಾತಾಡ್ಕೊಂಡು ಕಂಟೆಂಟ್ಗೋಸ್ಕರ ಜಗಳ ಮಾಡ್ತಾ ಇರೋದಷ್ಟೇ. ಯಾರು ಮರಳಾಗಬೇಡಿ, ಕಂಟೆಂಟ್ಗೋಸ್ಕರ ಮಾಡ್ತಾ ಇರೋದಷ್ಟೇ ಇದು. ನಾವು ನೆಗೆಟಿವ್ ಆದ್ರೇನೆ ಉಳ್ಕೊಳ್ಳೋದಂತ ಅವ್ರಿಗೆ ಗೊತ್ತು, ಜಗಳ ಮಾಡಿದ್ರೇನೆ ಉಳ್ಕೊಳ್ಳೋದಂತ ಗೊತ್ತು, ಮಾತಾಡ್ಕೊಂಡು ಮಾಡ್ತಾ ಇದ್ದಾರೆ. ಬೇಕಾದ್ರೆ ವೀಕೆಂಡ್ ನೋಡ್ಕೊಳ್ಳಿ, ಎಲ್ಲದಕ್ಕೂ ಕ್ಲಾರಿಟಿ ಸಿಗುತ್ತೆ. ಅಶ್ವಿನಿ ಮೇಡಮ್ಮು ಗಿಲ್ಲಿ ಹೋಗಿ ಆರ್ಗ್ಯುಮೆಂಟ್ ಮಾಡ್ತಾ ಇರ್ತಾನೆ, ಸೆಂಟ್ರಲ್ಲಿ ನೀನು ಹೋಗಮ್ಮ ಆ ಕಡೆ ಅಂತ ಹೇಳ್ತಾನೆ. ಅಶ್ವಿನಿ ಮೇಡಮ್ ಹೆಂಗೆ ಅಂತಂದ್ರೆ, ನೀನು ಯಾವ ಅನ್ನೋಲು ಹೋಗೋಲು ಲೇ, ನೀನು ಏನು ಬೇಕಾದ್ರೂ ಅಶ್ವಿನಿ ಮೇಡಮ್ ಮಾತಾಡ್ಬೋದು. ಅದೇ ಅಶ್ವಿನಿ ಮೇಡಮ್ಗೆ ನೀನು ಅನ್ಬಾರ್ದು, ಹೋಗಮ್ಮ ಅನ್ಬಾರ್ದು. ಏನ ಎಮ್ಮಗೆ ನೀನು ಅಂದ್ರೆ ಏನಾದ್ರೂ ಫೋಬಿಯಾ ಇದೆಯಾ ಅವ್ರಿಗೆ? ಅದೇ ಒಂದು ಹುಡುಗ ಅಶ್ವಿನಿ ಮೇಡಮ್ ಮೇಲೆ ಇಲ್ಲ ಹುಡುಗಿ ಮೇಲೆ ಹೋಗಿಲ್ಲೇ ನೀನು ಅದು ಇದು ಅಂತ ಅವ್ರು ಮಾತಾಡ್ದಂಗೆ ಮಾತಾಡ್ಬಿಟ್ಟಿದ್ರೆ, ಆಚೆ ಕಡೆ ಅದೆಷ್ಟು ಮಹಿಳಾ ಆಯೋಗಕ್ಕೆ ಹೋಗ್ಬಿಟ್ಟಿರೋ ದೂರುಗಳು. ಏನ್ ಗುರು ಇರ್ಬೇಕು ಯಾವತ್ತೂ ಅಷ್ಟೇ. ಮನುಷ್ಯ ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ತಗೋಬೇಕು. ನೀನು ಅನ್ನೋದ್ರಲ್ಲಿ ತಪ್ಪೇನಿದೆ? ಇವಾಗ ಎಕ್ಸಾಂಪಲ್ ಹೇಳ್ತೀವಿ, ಮನೆಯಲ್ಲೇ ಇರ್ತೀವಿ, ಅಮ್ಮ ಜೊತೆ ಇರ್ತೀವಿ, ನೀನೇನಮ್ಮ ಹಿಂಗ್ ಮಾತಾಡ್ತೀಯ ಅಂತೀವಿ, ಯಾಕಮ್ಮ ನೀನ್ ಹಿಂಗೆ ಈ ತರ ಮಾಡ್ದೆ ಅಂತೀವಿ, ಅದು ದೊಡ್ಡ ತಪ್ಪ? ಏನಪ್ಪ ನೀವು ಈ ತರ ಮಾತಾಡ್ತೀರಾ ಅಂತ ಅಂತೀವಿ ಮನೆಯಲ್ಲಿ, ಏನಪ್ಪ ಅಂದ್ಬಿಟ್ಟಿದ ತಕ್ಷಣ ತಪ್ಪ? ಮರ್ಯಾದೆ ಬೇಕಂತೆ, ತಾವು ಫಸ್ಟ್ ನಡ್ಕೋಬೇಕ್ರಿ ಮರ್ಯಾದೆ. ನೀವ್ ಯಾರಿಗೆ ಬೇಕಾದ್ರೂ ಏನ್ ಬೇಕಾದ್ರೂ ಅನ್ಬೋದು,
ಬಟ್ ಆದರೆ ಅವ್ರು ಅನ್ನೋ ಥರ ಇಲ್ಲ. ನೋಡಿದ್ರೆ ಫುಲ್ಲು ಎಲ್ಲ ಯಾರು ನೋಡಿದ್ರೆ ಅದು ಪ್ರೋಮೋ ನೋಡಿದ್ರೆ ನಿಜವಾಗ್ಲೂ ಲಿಟ್ರಲ್ಲಿ ಕುದೀತಾ ಇದ್ದಾರೆ ಅತ್ತ. ಕರೆಕ್ಟಾಗಿ ಕೊಟ್ಟ ರಘುವಣ್ಗೆ ಹೋಗು ಅಂದ, ಹೋಗಿ ಅಂದ, ಕರೆಕ್ಟ್ ರಘುವಣ್ಣ ಅಂದಿದ್ದು. ಎಲ್ಲ ಹೆಂಗ್ ಗೊತ್ತಾ, ಇಡೀ ಮನೆಯೆಲ್ಲ ಸೇರ್ಕೊಂಡು ಆ ಥರ ಸಿಂಗ್ಯುಲರ್ ಆಗಿ ಅವ್ರಿಗೆ ಮಾತಾಡ್ತಾ ಇದ್ರೆ ಆವಾಗ ಅವ್ರ ದಾರಿಗೆ ಬರ್ತಾರೆ. ಎಷ್ಟು ಜನ ಹತ್ರ ಅಂತ ಜಗಳ ಮಾಡ್ತಾರೆ. ಲಿಟ್ರಲಿ ವರಸ್ಟ್ ಗುರು, ವರಸ್ಟ್ ಅಂದ್ರೆ ವರಸ್ಟ್. ಇರಬೇಕು, ಒಂದು ಲಿಮಿಟ್ ಇರಬೇಕು ಎಲ್ಲದಕ್ಕೂ. ಇಲ್ಲ ನೀವು ಕರೆಕ್ಟ್ ಆಗಿದ್ದೀರಾ, ನೀವು ರಕ್ಷಿತನ ಅಮಾವಾಸ್ಯೆ ಅನ್ಬೋದು, ಅದು ರೈಟು. ಬಟ್ ಆದ್ರೆ ನಿಮ್ಮನ್ನ ಯಾರು ನೀನು ಅನ್ನಂಗಿಲ್ಲ. ಓ ಇದೆಲ್ಲ ಏನ್ ಗೊತ್ತಾ, ವೀಕೆಂಡ್ ಕೂಡ ನಾನು ಯಾರು ಅನ್ನಬಾರ್ದು ಅನ್ನೋ ತರ ಅಮ್ಮ ಎಲ್ಲಾದ್ರೂ ಒಂಥರ ಇದ್ ಮಾಡ್ತಾ ಇರೋದೇನೋ. ಬಿಗ್ ಬಾಸ್ ಅಶ್ವಿನಿ ಮೇಡಮ್ ಮಾಡೋದೆಲ್ಲ ಸರಿ, ಬಿಗ್ ಬಾಸ್ ವೀಕೆಂಡ್ ಅಲ್ಲಿ ದಯವಿಟ್ಟು ಅವರನ್ನ ಕೇಳಕ್ ಹೋಗ್ಬೇಡಿ. ಅದೇ ರೀತಿ ಜಾನ್ವಿ ಅವರನ್ನು ಅಷ್ಟೇ, ಬಿಗ್ ಬಾಸ್ ಏನು ಕೇಳಕ್ ಹೋಗ್ಬೇಡಿ, ತುಂಬಾ ಹರ್ಟ್ ಆಗ್ತಾರೆ. ಅದಕ್ಕೆ ಈ ಟಾಪಿಕ್ ಅನ್ನ ಇಲ್ಲೇ ಬಿಟ್ಬಿಡಿ ಬಿಗ್ ಬಾಸ್. ವೀಕೆಂಡ್ಗೆ ಬಂದಾಗ ಬೇರೆ ಇನ್ಯಾರಾದ್ರೂ ಸಿಗ್ತಾರೆ ಬಿಗ್ ಬಾಸ್, ಅವರನ್ನ ಹಿಡ್ಕೊಂಡು ಅವ್ರಿಗೆ ಗಟ್ಟಿಯಾಗಿ ಕ್ಲಾಸ್ ಕೊಡಿ ಬಿಗ್ ಬಾಸ್. ಆಗ್ಬೋದ ಬಿಗ್ ಬಾಸ್? ಬೇಜಾರಾಗುತ್ತೆ ಗುರು, ಎಷ್ಟು ಇದಾಗುತ್ತೆ ಅಂತಂದ್ರೆ ಅಷ್ಟು ಬೇಜಾರಾಗುತ್ತೆ ಗುರು. ಇವತ್ತು ನೋಡಿದ್ರೆ ನಾನು ಓಪನ್ ಮಾಡಿ ಬಿಗ್ ಬಾಸ್ ನಾನು ಹೋಗ್ತೀನಿ, ಹೋಗ್ರಿ. ಲಾಯರ್ ಜಗದೀಶ್ ಅವರನ್ನ ಕಾಪಿ ಮಾಡ್ತಾ ಇದ್ದೀರಾ, ನಾನು ಹೋಗ್ತೀನಿ ನಾನು ಹೋಗ್ತೀನಿ ನಾನು ಹೋಗ್ತೀನಿ ಅಂದ್ರೆ ಹಿಡಿದಿಟ್ಕೊಂತಾರೆ ಅಂತ. ಯಾರು ಹಿಡಿದಿಟ್ಕೊಳ್ಳೋರಿಲ್ಲ. ಲಿಟರ್ಲಿ ತುಂಬಾ ಬೇಜಾರಾಯ್ತಪ್ಪ ನನ್ಗೆ ಆ ಟಾಸ್ಕಲ್ಲಿ ನೋಡಿದಾಗ. ಹಾನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ ಗುರು, ರಕ್ಷಿತಾ ಸೂಪರ್ ಎಫರ್ಟ್ ಹಾಕಿ ಆಟ ಆಡಿದ್ರು, ರಿಷಾನು ಚೆನ್ನಾಗಿ ಆಟ ಆಡಿದ್ರು ಗುರು. ಉಸ್ತುವಾರಿ ಇಬ್ರು ಫೇಲ್ ಗುರು, ಇಬ್ರು ಫೇಲು. ಗಿಲ್ಲಿ ಫೇಲು. ಕರೆಕ್ಟಾಗಿ ಅವ್ನು ಉಸ್ತುವಾರಿ ಅವ್ನು ಮಾಡಬೇಕಾಗಿತ್ತು. ಅಶ್ವಿನಿ ಬಂದ ಒಂದೇ ಮಾತಾಡ್ಬೇಕಾಗಿತ್ತು, ನಿನ್ನ ಉಸ್ತುವಾರಿ ನೀನು ನೋಡ್ಕೊ, ನನ್ನ ಉಸ್ತುವಾರಿ ಏನಿದ್ರು ನಾನು ನೋಡ್ಕೊತೀನಿ, ಮಿಸ್ಟೇಕ್ ಆದರೆ ವೀಕೆಂಡ್ ಸುದೀಪ್ ಅಣ್ಣ ಹೇಳ್ತಾರೆ, ಇಲ್ಲ ಅಂತಂದ್ರೆ ಆಚೆ ಕಡೆ ಜನ ನೋಡ್ತಾರೆ. ಅಷ್ಟೇ ಬೇಕಾಗಿದ್ದು. ಅದು ಬಿಟ್ಬಿಟ್ಟು ಏನು ಗುರು. ಕೊನೆಯದಾಗಿ ಅಶ್ವಿನಿ ಮೇಡಮ್ ಅವರು ತಂಡ ಗೆಲ್ಲುತ್ತೆ, ಚೆನ್ನಾಗಿ ಎಫರ್ಟ್ ಹಾಕಿ ಇಟ್ಕೊತಾರೆ. ಕಾವ್ಯ ಮತ್ತೆ ಸ್ಪಂದನ ಒನ್ಸ್ ಅಗೇನ್ ಪ್ರೂವ್ ಗುರು, ಡಮ್ಮಿ ಫಿಸಿಕಲ್ ಟಾಸ್ಕ್ ಆಡೋಕ್ಕಾಗಲ್ಲ ಅಂತ. ಬರೀ ಮಾತಾಡ್ಬೋದಷ್ಟೇ, ಫಿಸಿಕಲ್ ಟಾಸ್ಕ್ ಆಡೋಕ್ಕಾಗಲ್ಲ. ಗಿಲ್ಲಿ ಸ್ಟ್ರಾಟಜಿನೇ ರಾಂಗು. ಕಾವ್ಯನ ಇಲ್ಲ ಸ್ಪಂದನನ ಡಿಫೆಂಡ್ಗೆ ಇಟ್ಬಿಟ್ಟು ರಾಶಿಕಾನ ರಿಷಾನ ಆಯ್ಕೆ ಮಾಡ್ಕೊಂಡಿದ್ದ ಫಸ್ಟು. ಅವ್ರನ್ನ ನೀರು ತುಂಬ ಕಿಟ್ಟಿದ್ದಿದ್ರೆ ಗಿಲ್ಲಿ ಟೀಮು ಗೆಲ್ತಾ ಇತ್ತು. ರಘುವಣ್ಣ ಚೆನ್ನಾಗಿ ಹೇಳಿದ್ರು, ಬಟ್ ಬಾಂಡಿಂಗ್ಗಳಿಗೆ ಅದಕ್ಕೆ ಇದಕ್ಕೆ ಹೋಗಿ ಸೋಲಕ್ಕಾಗಲ್ಲ. ಬಿಗ್ ಬಾಸ್ ಹೌಸಲ್ಲಿ ಗೆಲ್ಲಬೇಕು, ಅದನ್ನ ನೋಡ್ಕೋಬೇಕು. ಅದನ್ನು ಬಿಟ್ಟು ಏನು ಈ ಥರ ಎಲ್ಲ ಮಾಡಿದ್ರೆ ಅಷ್ಟೇ ಗುರು, ತುಂಬ ಬೇಜಾರಾಗುತ್ತೆ. ಕೊನೆಗೆ ಹೆಂಗಾದರೂ ಟಾಸ್ಕ್ ಗೆದ್ದಿದ್ದಾರೆ, ಕಂಗ್ರ್ಯಾಚುಲೇಷನ್ಸ್. ಅಶ್ವಿನಿ ಟೀಮ್ ಲೀಡಲ್ಲಿದ್ದಾರೆ. ನೆನ್ನೆ ಎಪಿಸೋಡಲ್ಲಿ ನಿಮ್ಗೆ ಏನು ಅನ್ನಿಸ್ತು, ನಿಮ್ಮ ಒಪಿನಿಯನ್ ಏನಿದೆ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ಏನೇ ಅಂದಿದ್ರು ಕೂಡ ಅದು ಆನೆಸ್ಟಾಗಿ ನನ್ನ ಒಪಿನಿಯನ್ ಗುರು. ನನ್ನ ಒಪಿನಿಯನ್ ನಿಮ್ಮ ಜೊತೆ ಮ್ಯಾಚ್ ಆಗಬೇಕು ಅಂತ ಏನು ಇಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ನಮಸ್ತೆ.